ಅಘೋರಿಗಳು ಅಂದ್ರೇನೆ ಭಯ. ವೇಷಭೂಷ ನೋಡಿದ್ರೆ ಚಿಕ್ಕ ಮಗು ಕೂಡ ಹೆದರತ್ತೆ. ಅಂಥದ್ರಲ್ಲಿ ನಾನಿವತ್ತು ಅಘೋರಿಗಳ ಹಿನ್ನೆಲೆ ಬಗ್ಗೆ ಮಾಹಿತಿ ನಿಮಗಾಗಿ. ಅಘೋರಿಗಳು ಯಾರಿಗೆ ಅಷ್ಟು ಸುಲಭವಾಗಿ ಕಾಣಿಸೋದಿಲ್ಲ. ಇವರ ಹಿನ್ನೆಲೆ ಏನಂದ್ರೆ, ಇವರು ಶೈವ ಪರಂಪರೆ, ಶೈವ ಧರ್ಮದ ತಾಂತ್ರಿಕ ಶಾಖೆಯಿಂದ ಬಂದವರು. ಶೈವ ಪಂಥದಲ್ಲಿ ಮುಖ್ಯವಾಗಿ ಶಿವನ ವಿವಿಧ ರೂಪಗಳನ್ನು ಆರಾಧಿಸ್ತಾರೆ ಮತ್ತು ಇಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಶಿವನ ಅಘೋರ ರೂಪಕ್ಕೆ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅಘೋರ ಅಂದ್ರೆ ಏನಂತ. ಅತಿ ಭಯಂಕರ, ಅತಿ ಭೀಕರ ಅಂತ. ಮತ್ತು ಅಘೋರಿಗಳಲ್ಲಿ ನಾವು ತಾಂತ್ರಿಕರು ಮತ್ತು ಕಪಾಲಿಕರ ಪ್ರಮುಖ ಗುಂಪುಗಳನ್ನು ಪರಿಗಣಿಸಬಹುದು. ಶಿವನ ಅಘೋರ ರೂಪವನ್ನು ಆರಾಧಿಸಿ ಜಗತ್ತಿನ ಎಲ್ಲ ಅಸಂಸ್ಕೃತ, ಅಶುದ್ಧ ಮತ್ತು ಹೆದರಿಸುವ ಅಂಶಗಳನ್ನು ಮೆಚ್ಚಿ ಕಲಿತು ಆ ಮೂಲಕ ಶಿವನನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಈ ಅಘೋರಿಗಳು. ಆದಿಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸುವ ಸಮಯದಲ್ಲೇ ಇಂತಹ ಅನೇಕ ಶೈವ ಹಾಗೂ ತಾಂತ್ರಿಕ ಪಂಥಗಳು ಮತ್ತಷ್ಟು ಹುಟ್ಟಿಕೊಂಡವು. ಅಘೋರಿಗಳ ಪೂಜೆ, ಆರಾಧನೆ ವಿಶೇಷವಾಗಿಯೇ ಇರುತ್ತೆ. ಅದರಲ್ಲೂ ಶವಗಳ ಮೇಲೆ ಪೂಜೆ, ತಪಸ್ಸು, ಸ್ಮಶಾನದಲ್ಲಿ ಧ್ಯಾನ ಮಾಡೋದ್ರ ಮೂಲಕ ಶಿವನಿಗೆ ಇನ್ನಷ್ಟು ಹತ್ತಿರವಾಗಲು ಪ್ರಯತ್ನ ಅಘೋರಿಗಳದ್ದು. ಅಘೋರಿಗಳು ಈಗಲೂ ಅಷ್ಟೇ ಸಮಾಜದಿಂದ ದೂರಾನೇ ಉಳಿದಿದ್ದಾರೆ. ಇಂದಿನ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನಮ್ಮ ಕನ್ನಡ ಡಾಕ್ಸ್ ಚಾನೆಲ್ನಲ್ಲಿ. ಧನ್ಯವಾದಗಳು.